ಬೆಂಗಳೂರು ಏರ್ಪೋರ್ಟ್ನಲ್ಲಿ ಪಾರ್ಕಿಂಗ್ ನಿಯಮ ಜಾರಿ ವಿರೋಧಿಸಿ ಚಾಲಕರ ದೊಡ್ಡ ಸಂಖ್ಯೆಯ ಚಾಲಕರು ಪ್ರತಿಭಟನೆಗೆ ಮುಂದಾದರು. ನಿಯಮ ವಿರೋಧಿಸಿ ಟ್ಯಾಕ್ಸಿ ಚಾಲಕರಿಂದ ಪ್ರತಿಭಟನೆ ಆಯಿತು. ಸಾದಹಳ್ಳಿ ಟೋಲ್ ರಸ್ತೆಯಲ್ಲಿ ಪ್ರತಿಭಟನೆಗೆ ಆರಂಭಿಕ ಹಂತದಲ್ಲಿ ಅವಕಾಶ ಸಿಗಲಿಲ್ಲ. ಅನಂತರ ಪ್ರತಿಭಟನಾಕಾರರು ಪಟ್ಟು ಹಿಡಿದ ಪರಿಣಾಮ ಅವರಿಗೆ ಸೀಮಿತ ಜಾಗವನ್ನು ಮಾರ್ಕ್ ಮಾಡಿ ಪ್ರತಿಭಟನೆಗೆ ಅವಕಾಶ ಕೊಟ್ಟಿದ್ದಾರೆ. 500ಕ್ಕೂ ಹೆಚ್ಚು ಪ್ರತಿಭಟನಾಕಾರರು ಇದಕ್ಕೂ ಮುಂಚೆ ಏಕಾಏಕಿ ರಸ್ತೆ ತಡೆಯನ್ನು ನಡೆಸಿದ್ರು. ಅಗ್ರಿಗೇಟರ್ ಕಂಪನಿ ಟ್ಯಾಕ್ಸಿಗಳನ್ನು ತಡೆದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಪ್ರತಿಭಟನಾ ಚಾಲಕರನ್ನ ಪೊಲೀಸರು ವಶಕ್ಕೆ ಪಡಿಬೇಕಾಗಿ ಬಂತು. ಭಾರೀ ಹೈಡ್ರಾಮಾ ಕೂಡ ಇದರಿಂದ ಸೃಷ್ಟಿಯಾಯಿತು. ಸೊ ನೀವು ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ರಿ. ದೊಡ್ಡ ಸಂಖ್ಯೆಯಲ್ಲಿ ಜಮಾಯಿಸಿರುವಂತಹ ಟ್ಯಾಕ್ಸಿ ಚಾಲಕರು ಅವ್ರದ್ದು ಪ್ರತಿಭಟನೆಗೆ ಕಾರಣ ಅಂತ ಹೇಳಿದ್ರೆ ಇತ್ತೀಚೆಗೆ ಡಿಸೆಂಬರ್ 8ಕ್ಕೆ ಜಾರಿಗೆ ಬಂದಂತಹ ನಿಯಮ. ಇದರಲ್ಲಿ ಚಾಲಕರ ತಪ್ಪಿಲ್ಲ ಅಂದರೂ ಕೂಡ ಅವ್ರ ದಂಡವನ್ನು ತೆರಬೇಕಾಗತ್ತೆ. ಪ್ರಯಾಣಿಕರು ಬರೋದು ಒಮ್ಮೊಮ್ಮೆ ಲೇಟ್ ಆಗುತ್ತೆ, ಸೆಕ್ಯೂರಿಟಿ ಚೆಕ್ ಇನ್ನು, ಆಮೇಲೆ ಲಗೇಜ್ಗಳೆಲ್ಲ ಸಿಗೋದು ಲೇಟ್ ಆಗುತ್ತೆ. ಆವಾಗ ನಾವ್ಯಾಕೆ ಫೈನ್ ಕಟ್ಟೋಣ? ಇದು ಸರಿಯಲ್ಲ. ಸುಮ್ಮನೆ ನಮ್ಮ ಮೇಲೆ ಗದಾ ಪ್ರಹಾರವನ್ನು ಏರ್ಪೋರ್ಟ್ ಅಥಾರಿಟಿಯವರು ಖಾಸಗಿ ಕಂಪ್ನಿಗಳಿಗೆ ಲಾಭ ಮಾಡಿಕೊಡೋದಕ್ಕೋಸ್ಕರ ನಮಗೆ ಸಮಸ್ಯೆ ಮಾಡ್ತಿದ್ದಾರೆ ಅಂತ ಹೇಳಿ ಪ್ರತಿಭಟನೆ ಮಾಡ್ತಾ ಇರೋದು. ಅದಕ್ಕೆ ಫಸ್ಟ್ 8 ಮಿನಿಟ್ಸು ಫ್ರೀಯಾಗಿ ಪಾರ್ಕ್ ಮಾಡ್ಬೋದು. ಆಮೇಲೆ 8 ಮಿನಿಟ್ಸ್ ಟು 15 ಮಿನಿಟ್ಸ್ ಅಂತೆಲ್ಲ ಸ್ಲ್ಯಾಬ್ ಇದೆ. 150 ರೂಪಾಯಿ, 300 ರೂಪಾಯಿ. ಅದಾದಮೇಲೆ ಇಡೀ ವಾಹನನೇ ಬೇಕಾದರೆ ಅಲ್ಲಿ ಪಾರ್ಕ್ ಮಾಡಿದರೆ ಅವ್ರನ್ನ ಟೋಯಿಂಗ್ ಮಾಡಿಸ್ತೀವಿ ಅಂತೆಲ್ಲ ಅಥಾರಿಟಿ ಅವ್ರು ಹೇಳಿರೋದಕ್ಕೆ ಸಿಡಿದೆದ್ದಿದ್ದಾರೆ ಚಾಲಕರು. ಇದರಿಂದ ನೇರವಾಗಿ ನಮಗೆ ದುಡಿಮೆ ಕಷ್ಟ ಆಗುತ್ತೆ ಅನ್ನೋದು ಅವರ ಆರೋಪ. ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ನೀವು ಎಲ್ಲರೂ ಕೂಡ ರೆಪ್ರೆಸೆಂಟೇಷನ್ ಕೊಡಿ, ಪರಿಶೀಲನೆ ಮಾಡ್ತೀವಿ. ಇದಕ್ಕಿಂತ ಪಾಸಿಟಿವ್ ಆಗಿ ನಿಮ್ಗೆ ಏನ್ ಬೇಕು?